ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯ ಪುಸ್ತಕದ ಗದ್ಯವಾಗಿರುವಂತಹ ವೃಕ್ಷ ಸಾಕ್ಷಿ 7ನೇ ಗದ್ಯವಾದಂತಹ ವೃಕ್ಷ ಸಾಕ್ಷಿ ಎನ್ನುವ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ವೃಕ್ಷ ಅಂದ್ರೆ ಮರ ಸಾಕ್ಷಿ ಹೇಳಿದಂತಹ ಒಂದು ಕಥೆಗೆ ಸಂಬಂಧಿಸಿದಂತಹ ಗದ್ಯ ಭಾಗ ಇದು. ಸುಮಾರು 11ನೇ ಶತಮಾನದಲ್ಲಿ ದುರ್ಗಸಿಂಹನಿಂದ ರಚಿತವಾದಂತಹ ಕರ್ನಾಟ ಪಂಚತಂತ್ರ ಏನಿದೆ, ಕರ್ನಾಟ ಪಂಚತಂತ್ರಂ, ಈ ಕೃತಿಯಿಂದ ಆರಿಸಿ ನಿಮಗೆ ಇಟ್ಟಿರ್ತಕ್ಕಂಥ ಗದ್ಯ ಭಾಗ ಆಗಿದೆ. ದುರ್ಗಸಿಂಹನ ಕರ್ನಾಟ ಪಂಚತಂತ್ರ ಕೃತಿ ಏನಿದೆ, ಇದು ಒಂದು ರೀತಿ ವಿಶಿಷ್ಟವಾದಂತಹ ಕೃತಿ. ಕಥೆಗಳು ಅಂತ ಹೇಳಿದ್ರೆ, ನೀತಿಯನ್ನ ಸಾರುವಂತಹ ಕಥೆಗಳು ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಬಾಲರಿಂದ ಹಿಡಿದು ವೃದ್ಧರವರೆಗೂ ಈ ಕಥೆಗಳು ಎಲ್ಲರಿಗೂ ಅಚ್ಚುಮೆಚ್ಚು. ಹಾಗಾಗಿ ದುರ್ಗಸಿಂಹನ ಪಂಚತಂತ್ರ ಕೃತಿ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಮತ್ತೆ ಹೆಚ್ಚು ಜನಪ್ರಿಯವೂ ಕೂಡ ಹೌದು. ದುರ್ಗಸಿಂಹನ ಕರ್ನಾಟ ಪಂಚತಂತ್ರ ಕೃತಿಯನ್ನ ನಾವು ಅವಲೋಕಿಸಿದಾಗ ಇದು ಕನ್ನಡದಲ್ಲಿಯೇ ಹುಟ್ಟಿದಂತಹ ಕೃತಿಯೇ ಅಂತ ನಾವು ಆ ವಿಷಯವನ್ನು ಕೆದಕಿದಾಗ, ಇದು ಮೂಲತಃ ಮೊದಲು ಗುಣಾಢ್ಯನಿಂದ, ಗುಣಾಢ್ಯ ಎನ್ನುವಂತಹ ಕವಿ ಮೊದಲು ಪೈಶಾಚಿ ಭಾಷೆಯಲ್ಲಿ, ಈ ಪೈಶಾಚಿ ಭಾಷೆ ಈಗ ಅಸ್ತಿತ್ವದಲ್ಲಿ ಇಲ್ಲ. ಈ ಭಾಷೆಯಲ್ಲಿ ಬೃಹತ್ ಕಥೆಯನ್ನ ಬರೀತಾರೆ. ಯಾವುದು? ಬೃಹತ್ ಕಥೆ. ಗುಣಾಢ್ಯ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಯನ್ನ ಬರೀತಾನೆ. ಇದನ್ನ ಆಧಾರವಾಗಿಟ್ಕೊಂಡು ವಸುಭಾಗ ಭಟ್ಟ ಅನ್ನುವಂತಹ ಕವಿ ಸಂಸ್ಕೃತ ಭಾಷೆಯಲ್ಲಿ ಪಂಚತಂತ್ರ ಅನ್ನುವಂತಹ ಕೃತಿಯನ್ನು ಬರೀತಾರೆ. ಮೊದಲು ರಚನೆ ಆಗಿದ್ದು ಗುಣಾಢ್ಯನಿಂದ. ಯಾವ ಭಾಷೆಯಲ್ಲಿ? ಪೈಶಾಚಿ ಭಾಷೆಯಲ್ಲಿ. ಮಕ್ಕಳೇ, ಪ್ರಪಂಚದಾದ್ಯಂತ ಸಾವಿರಾರು ಸಂಖ್ಯೆಯ ಭಾಷೆಗಳಿದ್ವು. ಕೆಲವು ಭಾಷೆಗಳು ವಿಶ್ವದ ಮೂಲೆ ಮೂಲೆಯನ್ನ ತಲುಪಿದ್ರೆ, ಅನೇಕ ಜನ ಮಾತನಾಡಿದ್ರೆ, ಇನ್ನ ಕೆಲವೊಂದು ಭಾಷೆಗಳು ಅವಸಾನದ ಅಂಚಿಗೋಗಿ ನಶಿಸಿ ಹೋಗಿದ್ದಾವೆ, ಮೃತ ಭಾಷೆಗಳಾಗಿದ್ದಾವೆ. ಅನೇಕ ಭಾಷೆಗಳು ಮೃತ ಭಾಷೆಗಳಾಗಿದ್ದಾವೆ. ಮನುಷ್ಯನ ಉಗಮ ಆದ ನಂತರ, ಆತ ಭಾಷೆಯನ್ನ ಕಂಡುಕೊಂಡ ನಂತರ, ಆ ಪ್ರಾದೇಶಿಕವಾಗಿ ವಿಭಿನ್ನತೆ ದೃಷ್ಟಿಯಿಂದ ಬೇರೆ ಬೇರೆ ಭಾಷೆಗಳು ಉಗಮ ಆಯಿತು. ಹಾಗೆ ಆ ಭಾಷೆಗಳ ಅವಸಾನ ಕೂಡ ಆಯಿತು. ಕೆಲವು ಭಾಷೆಗಳು ಎತ್ತರಕ್ಕೆ ಬೆಳೆದರೆ, ಕೆಲವು ಭಾಷೆಗಳು ಮಾತನಾಡುವ ಜನರಿಲ್ಲದೆ ಅವು ಮೃತ ಭಾಷೆಗಳಾದವು. ಅಂಥದ್ರಲ್ಲಿ ಪೈಶಾಚಿ ಭಾಷೆ ಕೂಡ ಒಂದು. ಅದರಲ್ಲಿ ರಚನೆಯಾದಂತಹ ಬೃಹತ್ ಕಥೆ ವಸುಭಾಗ ಭಟ್ಟನ ಸಂಸ್ಕೃತದ ಪಂಚತಂತ್ರಕ್ಕೆ ಆಕರವಾದರೆ, ಆ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರದಿಂದ ಈ ಕಥೆಯನ್ನ ಆಧರಿಸಿ ಕನ್ನಡದ ಪಂಚತಂತ್ರವಾಗಿ ದುರ್ಗಸಿಂಹ ಬರೀತಾರೆ. ಏನು? ದುರ್ಗಸಿಂಹ ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿ. ಅದನ್ನ ಅದೇ ಪಂಚತಂತ್ರಂ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಪಂಚತಂತ್ರ. ಆತನೇ ತನ್ನ ಕೃತಿಯಲ್ಲಿ ಹೇಳಿಕೊಂಡಿರೋದ್ರಿಂದ ಎಲ್ಲೂ ಈ ವಿಚಾರದ ಗೊಂದಲ ಅಂತಕ್ಕಂಥದ್ದು ಆಗಲ್ಲ. ಇನ್ನು ನಾವು ಈ ಕರ್ನಾಟಕ ಪಂಚತಂತ್ರದ ಕತೆಗೆ ಬಂದ್ರೆ, ನಿಮಗೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ವೃಕ್ಷ ಸಾಕ್ಷಿ ಎನ್ನುವಂತಹ ಪಾಠ.
ಈ ವೃಕ್ಷ ಸಾಕ್ಷಿ ಎನ್ನುವಂತಹ ಪಾಠದ ಕಥೆಯ ಮೂಲ ನಾವು ಹಳೆಗನ್ನಡದ ಚಂಪೂ ಕಾವ್ಯವಾಗಿ ಕಾಣ್ತೀವಿ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಏನ್ ವಿಚಾರ? ಚಂಪು ಅಂದ್ರೆ ಏನು ಅಂತ ಗೊತ್ತಿದೆ, ಹೌದಲ್ವಾ? ಏನ್ ಚಂಪು ಅಂತಂದ್ರೆ ವೆರಿ ಗುಡ್, ಪದ್ಯ ಗದ್ಯ ಮಿಶ್ರಿತ ಕಾವ್ಯವನ್ನ ನಾವೇನಂತ ಕರಿತೀವಿ? ಚಂಪು ಕಾವ್ಯ ಅಂತ ಕರಿತೀವಿ, ಹೌದಲ್ವಾ? ನೀವು ಕೇಳಿದ್ರಿ ಚಂಪು ಕಾವ್ಯ ಹೇಗಿರುತ್ತೆ, ಚಂಪು ಕಾವ್ಯ ಅಂದ್ರೆ ಹೀಗಿರುತ್ತೆ ಅಂತ ಕೇಳಿದ್ರಿ. ಆದ್ರೆ ಆ ಚಂಪು ಕಾವ್ಯ, ಹಳೆಗನ್ನಡದ ಚಂಪು ಶೈಲಿ ಹೇಗಿರುತ್ತೆ ಅನ್ನೋದನ್ನ ಪರಿಚಯಿಸೋ ದೃಷ್ಟಿಯಿಂದ ನಿಮಗೆ ಸಾದರಪಡಿಸಿರ್ತಕ್ಕಂಥ ಗದ್ಯ ಭಾಗವೇ ಈ ವೃಕ್ಷ ಸಾಕ್ಷಿ ಗದ್ಯ ಭಾಗ ಆಗಿದೆ. ಈ ಪಾಠವನ್ನು ನೀವು ನೋಡಿದ್ರೆ ಓಹೋ, ಚಂಪು ಅಂದ್ರೆ ಹೀಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಮಕ್ಕಳಿಗೆ ತಿಳಿಯಪಡಿಸುವ ಉದ್ದೇಶದಿಂದ ನಿಮಗೆ ಈ ವೃಕ್ಷ ಸಾಕ್ಷಿ ಅನ್ನುವಂತಹ ಪಾಠವನ್ನ ಇಟ್ಟಿದ್ದಾರೆ. ಈ ವೃಕ್ಷ ಸಾಕ್ಷಿ ಅನ್ನುವಂತಹ ಪಾಠ ಯಾವ ನೀತಿಯನ್ನ ಸಾರುತ್ತೆ? ಹಾಗಾದ್ರೆ ಮಕ್ಕಳೇ, ಕಥೆಗಳೇ ಅಂತಂದ್ರೆ ನೀತಿಯ ಆಕರಗಳು ಅಲ್ವಾ? ವೃಕ್ಷ ಸಾಕ್ಷಿ ಏನನ್ನು ಹೇಳುತ್ತೆ? ಸತ್ಯ ಯಾವತ್ತು ಅಜರಾಮರ, ಸತ್ಯ ಯಾವತ್ತು ಅಜರಾಮರ ಹೇಳ್ತೀವಲ್ವಾ? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಯಾವತ್ತಾರು ಒಂದು ದಿವಸ ಹೊರಗೆ ಬರಲೇಬೇಕು. ಅದು ಸೂರ್ಯ ಚಂದ್ರರಿರುವಷ್ಟೇ ನೈಜವಾಗಿರುತ್ತೆ, ಅಂದ್ರೆ ಸೂರ್ಯ ಚಂದ್ರರಷ್ಟೇ ಪ್ರಕಾಶಮಾನವಾಗಿರುತ್ತೆ ಸತ್ಯ. ಸತ್ಯ ಹೇಳಿದವನು ನಿರಾಳ ಆಗ್ತಾನೆ, ಆದ್ರೆ ಸುಳ್ಳು ಹೇಳಿದವನು ಒಂದಕ್ಕೊಂದು ಸುಳ್ಳನ್ನ ಪೋಣಿಸ್ತಾ ಸೇರಿಸ್ತಾ ತನ್ನ ಸುಳ್ಳಿನ ಕಣಜವನ್ನೇ ಮಾಡಿಕೊಂಡು ಆ ಸುಳ್ಳಿನ ಕಣಜದಲ್ಲಿ ಅವನು ಒದ್ದಾಡಬೇಕಾಗುತ್ತೆ. ಹಾಗಾಗಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನುವ ನೀತಿಯನ್ನ ಇದು ಪ್ರತಿಪಾದಿಸುತ್ತೆ. ಯಾವುದು? ವೃಕ್ಷ ಸಾಕ್ಷಿ ಎನ್ನುವಂತಹ ಗದ್ಯ ಭಾಗ. ಈ ವೃಕ್ಷ ಸಾಕ್ಷಿ ಎನ್ನುವಂತಹ ಗದ್ಯ ಭಾಗದಲ್ಲಿ ಎರಡು ಪಾತ್ರಗಳು ಬರ್ತವೆ, ಸುಮಾರು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಬರುವಂತಹ ಪಾತ್ರಗಳು ಎರಡು. ಒಂದು ಧರ್ಮ ಬುದ್ಧಿ, ಇನ್ನೊಂದು ದುಷ್ಟ ಬುದ್ಧಿ. ಮಕ್ಕಳೇ, ಇಲ್ಲಿ ಬರ್ದಿರೋದ್ರಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟು ಧರ್ಮ ದುಷ್ಟ. ಹಾಗಾದ್ರೆ ಧರ್ಮ ಬುದ್ಧಿ ಅವನ ಗುಣ ಸ್ವಭಾವ ಏನು ಅನ್ನೋದನ್ನ ಹೆಸರೇ ಹೇಳುತ್ತೆ. ದುಷ್ಟ ಬುದ್ಧಿಯ ಗುಣ ಏನು ಅನ್ನೋದನ್ನ ಆತನ ಹೆಸರೇ ಹೇಳುತ್ತೆ. ಹಾಗಾಗಿ ಯಾರು ಇದರಲ್ಲಿ ಧರ್ಮದಲ್ಲಿ ನಡ್ಕೊಳ್ತಕ್ಕಂಥವ್ರು, ಇನ್ಯಾರು ಅಧರ್ಮದಲ್ಲಿ ನಡ್ಕೊಳ್ತಕ್ಕಂಥವ್ರು ಅಂತ ಹೆಸರಿನಲ್ಲಿ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾಗಿ ಏನು ಗೊಂದಲ ಆಗಲ್ಲ. ಈ ಪಾತ್ರ ತನ್ನ ಹೆಸರಿಗೆ ತಕ್ಕಂತೆ ಪಾತ್ರದ ಗುಣವನ್ನ ಈ ಕಥೆಯಲ್ಲಿ ಇವು ಹೊಂದಿದವು. ಇಲ್ಲಿ ಒಂದು ಪಾತ್ರ ನಿಮಗೆ ಗೊತ್ತಾಗುತ್ತೆ ಯಾರು? ಸಹನಶೀಲತೆಯನ್ನ, ಸುಸಂಸ್ಕೃತಿಯನ್ನ ಪ್ರತಿನಿಧಿಸಿದರೆ ಇನ್ನೊಂದು ಪಾತ್ರ ವಂಚನೆ, ಕಪಟತನವನ್ನ ಪ್ರತಿನಿಧಿಸುತ್ತೆ. ಎಲ್ಲ ಹೇಳ್ತಾರೆ, ಯಾರು ತಪ್ಪು ಮಾಡ್ತಾರೋ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ನಮ್ಮ ಹಳ್ಳಿಗರು ಸೊಗಸಾಗಿ ಹೇಳ್ತಾರೆ ಏನಂತ? ಮಾಡಿದ್ದುಣ್ಣೋ ಮಹಾರಾಯ ಅಂತ, ಹೌದಲ್ವಾ? ಏನು ನೀನ್ ಮಾಡ್ಕೊಂಡಿರ್ತೀಯೋ ಅದನ್ನೇ ತಾನೇ ಊಟ ಮಾಡ್ಬೇಕು. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಊಟ ಮಾಡ್ತೀಯ, ಅಥವಾ ಒಳ್ಳೇದಲ್ಲದನ್ನ ಮಾಡಿದ್ರೆ ಅದನ್ನ ನೀನು ಉಣ್ಬೇಕಾಗತ್ತೆ. ಅಂದ್ರೆ ನಿನ್ನ ಕರ್ಮ ಫಲಗಳಿಗೆ ನೀನೇ ಪ್ರಾಯಶ್ಚಿತ್ತವನ್ನ ಅಥವಾ ಒಳ್ಳೇದ್ ಮಾಡಿದ್ರೆ ಸುಖವನ್ನ ಅನುಭವಿಸಬೇಕಾಗುತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತಹ ನೀತಿಯನ್ನು ಕೂಡ ಇದು ಸಾರುತ್ತೆ. ಅಂದ್ರೆ ಕೆಟ್ಟ ಫಲಗಳನ್ನ ಯಾರು ಮಾಡ್ತಾರೋ ಅವ್ರು ಅನುಭವಿಸಬೇಕು ಅನ್ನೋದನ್ನ ನೀತಿಯನ್ನ ಸಾರುತ್ತೆ. ಇದರ ಜೊತೆಗೇನೆ ಇನ್ನೊಂದು ನೀತಿಯನ್ನ ಸಾರುತ್ತೆ. ಯಾವುದು? ನಮ್ಮಲ್ಲಿ ಹಣ ಬೇಕಾದಷ್ಟು ಇರಬಹುದು, ಇಲ್ಲದೇನೂ ಇರಬಹುದು. ಆದ್ರೆ ಇಲ್ಲಿ ಮುಖ್ಯ ಆಗೋದು ಹಣವಲ್ಲ. ಯಾವುದು? ಗುಣ. ಹಣಕ್ಕಿಂತ ಗುಣಮೇಲು ಅಲ್ವಾ? ಹಣಕ್ಕಿಂತ ಗುಣಮೇಲು ಅನ್ನುವ ಆಶಯವನ್ನು ಕೂಡ ಈ ಪಾಠ ಪ್ರತಿನಿಧಿಸುತ್ತೆ. ಅಂತಹ ಪಾಠವನ್ನ ಕನ್ನಡಕ್ಕೆ ತಂದಂತವನು ದುರ್ಗಸಿಂಹ. ಅವನೇ ಹೇಳ್ಕೊಂಡಿದ್ದಾನೆ. ಸಂಸ್ಕೃತದ
ಅಂದ್ರೆ ಗುಣಾಢ್ಯನ ಪೈಶಾಚಿ ಭಾಷೆಯಲ್ಲಿ ರಚನೆಯಾದಂತಹ ವಸುಭಾಗ ಭಟ್ಟನ ಅದೇ ಕೃತಿ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟನಿಂದ ರಚನೆ ಆಯಿತು. ಅದೇ ಕೃತಿ ಕನ್ನಡದಲ್ಲಿ ದುರ್ಗಸಿಂಹನಿಂದ ರಚನೆ ಆಯಿತು. ಅಂತಹ ಕೃತಿಯ ಪರಿಚಯಿಸಿರ್ತಕ್ಕಂಥ ಕೃತಿಯನ್ನ ಪರಿಚಯ ಮಾಡಿರುವಂತಹ ಯಾರೋ ದುರ್ಗಸಿಂಹನ ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅವನೇ ತಾನೆ ಕನ್ನಡಕ್ಕೆ ನಾವು ಓದೋದಿಕ್ಕೆ ತಂದಂತವನು ದುರ್ಗಸಿಂಹ. ಆ ದುರ್ಗಸಿಂಹನ ಪರಿಚಯವನ್ನ ಈಗ ನಾವು ಮಾಡ್ಕೊಳ್ಳೋದಾದ್ರೆ, ದುರ್ಗಸಿಂಹ ಇದ್ದಂತಹ ಕಾಲ ಸುಮಾರು 1031 ಕ್ರಿಸ್ತಶಕ 1031 ಈ ಕ್ರಿಶ ಇದೆಯಲ್ಲ ಕ್ರಿಸ್ತಶಕ, ಇದನ್ನ ಈಗ ಈಗಿನ ಪಠ್ಯದಲ್ಲಿ ಶಕವರ್ಷ ಅಂತ ಮಾಡ್ತಾರೆ. ಶಕ ವರುಷ ಅಂತ ಪುಸ್ತಕದಲ್ಲಿ ಏನಾಗಿದೆ, ಮುದ್ರಣ ಆಗಿದೆ. ಶಕವರ್ಷ 1031 ಬದುಕಿದಂತಹ ಕವಿ ದುರ್ಗಸಿಂಹ. ಈತನ ಜನ್ಮಸ್ಥಳ ಅಂದ್ರೆ ವಾಸವಾಗಿದ್ದಂತಹ ಸ್ಥಳ ಯಾವಪ್ಪ ಅಂದ್ರೆ ಕಿಸುಕಾಡಿನ ಸೈಯಡಿ ಅಂತ. ಕಿಸುಕಾಡಿನ ಸೈಯಡಿ. ಕಿಸುಕಾಡಿನ ಸೈಯಡಿ ಇದು ಪ್ರಾಚೀನ ಹೆಸರು. ಕಿಸುಕಾಡಿನ ಸೈಯಡಿ ಅನ್ನೋದು ಪ್ರಾಚೀನ ಹೆಸರು. ಈಗ ನಿಮ್ಗೆ ಗದಗ ಜಿಲ್ಲೆ ಗೊತ್ತಲ್ವಾ? ಗದಗ ಜಿಲ್ಲೆ, ಆ ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಸವದಿ ಅಂತ ಬರುತ್ತೆ. ಸವಡಿ ಅಂತ ಬರುತ್ತೆ. ಈ ಹೆಸರು ಚಿರಪರಿಚಿತ. ಈಗ ಸವದಿ, ಲಕ್ಷ್ಮಣ್ ಸವದಿ ಮಾಜಿ ಯಾವುದೋ ಉಪಮುಖ್ಯಮಂತ್ರಿಗಳಿದ್ದಾರಲ್ವಾ, ಅವರ ಹೆಸರಿನ ಜೊತೆಗೆ ಏನೇ ನೋಡಿ ಸವದಿ ಅಂತ. ಆ ರೋಣ ತಾಲೂಕಿನ ಸವದಿ ಅನ್ನುವಂತಹ ಗ್ರಾಮ, ಅದರ ಪೂರ್ವದ ಹೆಸರು ಕಿಸುಕಾಡು ಅಂತ ಇತ್ತು. ಸೈಯಡಿ ಅಂತ ಅದನ್ನ ಕರೀತಾ ಇದ್ದಾರೆ. ಇಲ್ಲಿ ಇದ್ದಂತಹ ಕವಿ ನಮ್ಮ ಕನ್ನಡದ ಕವಿ ದುರ್ಗಸಿಂಹ. ಹಾಗೆ ಆಗ ರಾಜರ ಆಳ್ವಿಕೆ ಇತ್ತು. ಹಾಗಾಗಿ 1ನೇ ಜಗದೇಕ ಮಲ್ಲನ ಹತ್ರ, 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಈತ ದಂಡನಾಯಕನಾಗಿದ್ದ. ದಂಡಿನ ಪ್ರಮುಖ, ಸೈನ್ಯದ ಪ್ರಮುಖ, ಕಾನೂನು ಪಾಲನೆ ಮಾಡ್ತಕ್ಕಂಥವನು. ಅದ್ರ ಜೊತೆಗೆ ಸಂಧಿ ವಿಗ್ರಹಿಯೂ ಆಗಿದ್ದ. ಸಾಮ್ರಾಜ್ಯಗಳ ನಡುವೆ ಸಂಧಿಯನ್ನ ಮಾಡಿಕೊಡುವಂತಹ ಸಂಧಿಯನ್ನ ಏರ್ಪಡಿಸುವಂತಹ, ಮಾತುಕತೆ ನಡೆಸತಕ್ಕಂಥವನು ಕೂಡ ಇವನೇ ಆಗಿದ್ದ. ಇದರ ಜೊತೆಗೆ ಮತಧರ್ಮ ಸಮನ್ವಯಕಾರನಾಗಿಯೂ ಕೂಡ ಸೇವೆನಾತ ಸಲ್ಲಿಸಿದನೆ. ಮತಧರ್ಮ ಸಮನ್ವಯಕಾರನಾಗಿದ್ರೆ ಅನೇಕ ಮತಗಳಿದ್ದವು, ಅವುಗಳ ಸಮನ್ವಯತೆ ಕಾಪಾಡಿಕೊಂಡು ಹೋಗುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಈತ ವಹಿಸ್ತಾ ಇದ್ದಾನೆ. ಅದಕ್ಕೆ ನಿದರ್ಶನವಾಗಿ ಹಲವಾರು ಹರಿಹರ ಭವನಗಳನ್ನ ಹಿಂದಿನ ಕಾಲದಲ್ಲಿ ಇದ್ದಿದ್ದೇ ಬಹುಮುಖ್ಯ. ನೋಡಿ, ಈಗ ಮಧ್ಯಕಾಲಕ್ಕೆ ಬರೋಕ್ಕಿಂತ ಹಿಂಚೆ, ಈಗ 11ನೇ ಶತಮಾನ ಆಗುತ್ತೆ. 11ನೇ ಶತಮಾನದಲ್ಲಿ ಭಾರತದಲ್ಲಿ ಬಹು ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಂಥವರೇ ಹಿಂದೂಗಳು. ಹಿಂದೂಗಳಲ್ಲಿ ಮತ್ತೆ 2 ಪಂಥಗಳಾಗ್ಬಿಟ್ಟಿದ್ವು, ವೈಷ್ಣವರು, ಶೈವರು ಅಂತ ಹೇಳ್ಬಿಟ್ಟು. ಶೈವ ಪರಂಪರೆ, ವೈಷ್ಣವ ಪರಂಪರೆ ಅಂತ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ಶೈವರನ್ನ ಕಂಡ್ರೆ ವೈಷ್ಣವರಿಗೆ ಆಗ್ತಾ ಇರಲಿಲ್ಲ, ವೈಷ್ಣವರನ್ನ ಕಂಡ್ರೆ ಶೈವರಿಗೆ ಆಗ್ತಾ ಇರಲಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ನಮ್ಮ ದೇಶ ಎದುರಿಸಿದೆ. ಹಿಂದೂಗಳಲ್ಲಿ ಆ ಪಂಗಡಗಳು ನಿರ್ಮಾಣ ಆಗಿ ಅವ್ರ ನಡುವೆ ಸಾಮರಸ್ಯದ ಕೊರತೆ ಇತ್ತು. ಆದ್ರೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದುರ್ಗಸಿಂಹ ಈ ಶೈವ ಮತ್ತೆ ವೈಷ್ಣವ ಪರಂಪರೆಯಲ್ಲಿ ಸಾಮ್ಯತೆಯನ್ನು ತರುವ ದೃಷ್ಟಿಯಿಂದ ಪ್ರಮುಖವಾದಂತಹ ಪಾತ್ರವನ್ನು ಈತ ವಹಿಸಿದ್ದ. ಅದಕ್ಕೆ ನಿದರ್ಶನವಾಗಿ ಅನೇಕ ಹರಿಹರ ಭವನಗಳನ್ನ ಆತ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ.
ಹರಿಹರ ಭವನ. ಹರಿಹರ ಭವನಗಳು ಅಂದ್ರೆ ವಿಷ್ಣು ಮತ್ತೆ ಶಿವ ಇವರಿಬ್ಬರ ಸಮ್ಮಿಲನದ ಅವತಾರ ಇದೆ. ಅವರನ್ನ ಹರಿಹರ ಅಂತ ಕರಿತೀವಿ. ಹರಿಹರ ಅಂತ ನಾವು ಕರಿತೀವಿ. ಆ ಹರಿಹರರಿಗೆ ಜನಿಸಿದಂತಹ ಪುತ್ರನೇ ಯಾರು? ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ಕರಿತೀವಿ ನೋಡಿ. ಹೌದು. ಹಾಗಾಗಿ ಆ ಕಲ್ಪನೆ ಏನಿದೆ ಅದು ಸಾಮ್ಯತೆಯ ಕಲ್ಪನೆ. ಹರಿ ಮತ್ತೆ ಹರ ಇವರಿಬ್ಬರ ಒಮ್ಮತದ ಕಲ್ಪನೆ. ಅಂದ್ರೆ ಈ ದೃಷ್ಟಿಯಿಂದ ಶೈವ ಮತ್ತೆ ವೈಷ್ಣವರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನು ಮಾಡಿ ಹರಿಹರ ಭವನಗಳನ್ನ ಕಟ್ಟಿಸಿದಂತವನು. ಹಲವಾರು ಆ ಭಾಗದಲ್ಲಿ ಸಯ್ಯಡಿ ಸುತ್ತಮುತ್ತ, ಕೆಸುಕಾಡಿನ ಸುತ್ತಮುತ್ತ ಎಲ್ಲ ಹರಿಹರ ಭವನಗಳನ್ನ ಈತ ನಿರ್ಮಾಣ ಮಾಡಿದ್ದಂತೆ. ಪಂಚತಂತ್ರ ಅನ್ನೋದು ನಾನು ಆಗ್ಲೇ ಹೇಳಿದಂತೆ ಇದೊಂದು ಚಂಪೂ ಕಾವ್ಯ. ಈ ಚಂಪೂ ಕಾವ್ಯದ ಕರ್ತೃ ನಮ್ಮ ದುರ್ಗಸಿಂಹ. ಈ ಪಂಚತಂತ್ರ, ಪಂಚ ಅಂದ್ರೆ 5 ತಂತ್ರಗಳನ್ನು ಒಳಗೊಂಡಂತಹ ಕೃತಿಯ ಈ ಪಂಚತಂತ್ರ. ಹಾಗಾದ್ರೆ ಆ 5 ತಂತ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ, ಹಾಗೇನೊಂದು ಮಿತ್ರ ಕಾರ್ಯ. ಇವು 5 ತಂತ್ರಗಳನ್ನ ನಾವು ಪಂಚತಂತ್ರಗಳು ಅಂತ ಕರಿತೀವಿ. ಈ ತಂತ್ರಗಳನ್ನ ಆಧರಿಸಿ ದುರ್ಗಸಿಂಹ ಸುಮಾರು 48 ಈ ತಂತ್ರಗಳಲ್ಲಿ, ಪಂಚತಂತ್ರ ಅದು ಮೂಲತಃ ನಾನು ಆಗ್ಲೇ ಹೇಳಿದಂತೆ ಸುಭಾಗ ಭಟ್ನಿಂದ ಗುಣಾಢ್ಯನ ಬೃಹತ್ ಕಥೆಯಾಗಿ, ಅದಾದ ನಂತರ ಗುಣಾಢ್ಯನ ಸಂಸ್ಕೃತದ ಪಂಚತಂತ್ರವಾಗಿ, ಅದಾದ್ಮೇಲೆ ಕನ್ನಡದ ಪಂಚತಂತ್ರವಾಗಿ ಏನು ರಚನೆ ಆಯಿತು, ಈ 5 ತಂತ್ರಗಳಲ್ಲಿ ರಚನೆ ಆಗಿರೋದು. ಈ 5 ತಂತ್ರಗಳನ್ನ ಒಳಗೊಂಡಂತಹ ಸುಮಾರು 48 ಉಪಕಥೆಗಳು ಈ ಕೃತಿಯ ಒಳಗಡೆ ಬರ್ತವೆ. ಎಷ್ಟು? 48 ಉಪಕಥೆಗಳು ಬರ್ತವೆ. ಸುಮಾರು 457 ಪದ್ಯಗಳು ಬರ್ತವೆ. 457 ಪದ್ಯಗಳು ಬರ್ತವೆ. ಈ ಪದ್ಯಗಳಲ್ಲಿ ಅಲ್ಲಲ್ಲಿ ನಾನಾಗಲೇ ಹೇಳಿದೆ ಚಂಪೂ ಕಾವ್ಯ ಅಂತ. ಹಾಗಾಗಿ ಗದ್ಯದ ನಡುವೆ ಸುಮಾರು 457 ಪದ್ಯಗಳ ಜೊತೆಗೆ 230 ಶ್ಲೋಕಗಳು ಕೂಡ ಬರ್ತವೆ. 230 ಶ್ಲೋಕಗಳು ಕೂಡ ಈ ಕೃತಿಯ ಒಳಗಡೆ ಬರ್ತವೆ. ಅದರಲ್ಲಿ ವೃಕ್ಷ ಸಾಕ್ಷಿ ಅನ್ನೋದೇನಿದೆ, ಇದೊಂದು ರೀತಿ ವಿಶಿಷ್ಟವಾದಂತಹ ಒಂದು ಕಥೆಯಾಗಿದೆ. ಆ ಕಥೆಯನ್ನು ನಾವು ಇಂದಿನ ತರಗತಿಯಲ್ಲಿ ನಾನೀಗ ಅಭ್ಯಾಸ ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ ಮಕ್ಕಳು, ಪುಸ್ತಕ ತೆಗೆದುಕೊಂಡು ಈ ಕೃತಿಯನ್ನ, ಈ ಗದ್ಯ ಭಾಗವನ್ನ ಅವಲೋಕಿಸಿ. ಪ್ರವೇಶ ನೋಡ್ಕೊಳ್ಳಿ. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥ ಸ್ವರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮೌಖಿಕ ಪರಂಪರೆ ಅಂದ್ರೆ ಬಾಯಿಂದ ಬಾಯಿಗೆ, ಮೌಖಿಕವಾಗಿ, ಮಾತಿನ ಮೂಲಕ ಹರಿದು ಬಂದಂತಹ ಪರಂಪರೆನೇ ನಮ್ಮ ಮನೆಗಳಲ್ಲಿ ಹಿರಿಯರು, ನಮ್ಮ ಅಜ್ಜ, ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ರು. ಅವ್ರಿಗೇನು ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಅನೇಕ ಕಥೆಗಳು ಅವ್ರಿಗೆ ಗೊತ್ತು. ಹೇಗೆ ಗೊತ್ತು? ಅವ್ರು ಕೇಳಿ ತಿಳ್ಕೊಂಡಿದ್ರು. ಒಬ್ಬರಿಂದ ಮತ್ತೊಬ್ಬರಿಗೆ ಮಾತಿನ ಮೂಲಕ, ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಈ ಕಥಾ ಪ್ರಕಾರ ಏನಿದೆ, ಇದು ನಂತರದ ದಿನಮಾನಗಳಲ್ಲಿ ಗ್ರಂಥ ಸ್ವರೂಪವನ್ನು ಪಡೆಯಿತು. ಪುಸ್ತಕದಲ್ಲಿ ಇವು ಮುದ್ರಣ ಆಗಿ ಪ್ರಕಟಗೊಂಡವು ಅಂತ ಅತ್ಯಂತ ಜನಪ್ರಿಯವಾದಂತಹ ಪ್ರಕಾರ ಕಥಾ ಸಾಹಿತ್ಯ. ಕಥೆ ಅಂತಂದ್ರೆ ನೀವು ಕೂಡ ಆಸಕ್ತಿಯಿಂದ ಕಿವಿ ನಿಮಿರಿಸಿ ಏನ್ ಮಾಡ್ತೀರಾ, ಕೇಳ್ತೀರಾ. ಈ ಕಥೆ ಅನ್ನೋದು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರದೆ ಅದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಕೂಡ ಸಾರಿ ಹೇಳ್ತವೆ ಎಲ್ಲ ಕಥೆಗಳು.
ನಮ್ಮ ಹಿರಿಯರು ಹೇಳಿದಂತಹ ಕಥೆಗಳು, ನಾವು ಕೇಳಿದಂತಹ ಕಥೆಗಳು. ಅದರಲ್ಲಿ ಒಂದ್ ರೀತಿ ಮೌಲ್ಯ ಇರುತ್ತೆ, ಅಂದ್ರೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಸತ್ಯ ಇರುತ್ತೆ. ಯಾವ್ಯಾವುದು? ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ. ಯಾವುದು? ಸತ್ಯ, ಅಹಿಂಸೆ, ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗ, ನಿಸ್ವಾರ್ಥ ಸೇವೆ. ಪ್ರಮುಖ ಇನ್ನೂ ಬೇಕಾದಷ್ಟು ಮೌಲ್ಯಗಳಿರಬಹುದು, ಆದ್ರೆ ಪ್ರಮುಖವಾಗಿ ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗ, ನಿಸ್ವಾರ್ಥ ಸೇವೆ. ಅಂದ್ರೆ ಯಾವುದೇ ಸ್ವಾರ್ಥವಿಲ್ಲದೆ ಸೇವೆ ಮಾಡತಕ್ಕಂಥದ್ದು. ಅವಕಾಶ ಬಂದಾಗ ಏನನ್ನಾದ್ರೂ ನಾವು ಬಿಟ್ಕೊಡೋದಕ್ಕೆ ಸಿದ್ಧರಿರಬೇಕು, ಮತ್ತೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ಹಿಂಸೆಯನ್ನ ಮಾಡಬಾರ್ದು, ಯಾವತ್ತೂ ಸತ್ಯವನ್ನ ಹೇಳಬೇಕು. ಇಂಥ ಪ್ರಮುಖ ಅಂಶಗಳನ್ನ, ಪ್ರಮುಖ ಮೌಲ್ಯಗಳನ್ನೇ ಸಾಮಾನ್ಯವಾಗಿ ನಾವೆಲ್ಲಾ ಕಥೆಗಳಲ್ಲೂ ಕೂಡ ಕಾಣ್ತೀವಿ. ಅಂತಹ ವಿಷಯಗಳನ್ನ ಪ್ರತಿಪಾದಿಸುತ್ತವೆ ಈ ಕಥೆಗಳು. ಯಾರ ಕಥೆಗಳು ಬರ್ತವೆ? ಎಂತಹ ಕಥೆಗಳು ನಾವು ಇವುಗಳಲ್ಲಿ ನೋಡ್ತೀವಿ ಅಂದ್ರೆ ದೇವತೆಗಳ ಕಥೆಗಳನ್ನು ನೋಡ್ತೀವಿ. ದೇವತೆಗಳಾಗಿರ್ಬೋದು, ಮತ್ತೆ ಮನುಷ್ಯರ ಕಥೆಗಳನ್ನು ನೋಡ್ತೀವಿ, ಪ್ರಾಣಿಗಳ ಕಥೆಗಳು, ಪಕ್ಷಿಗಳ ಕಥೆಗಳು. ನಾವು ಕಥೆಗಳಲ್ಲಿ ನಾವು ಅದ್ಯಾವುದನ್ನು ವಿಮರ್ಶೆ ಮಾಡಕ್ ಹೋಗಲ್ಲ. ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲ ಮಾತಾಡ್ತವೆ ಅಂದಾಗ ನಾವು ಅದನ್ನು ಒಪ್ಕೊಂತೀವಿ. ಸ್ಪರ್ಧೆ ಏರ್ಪಡಿಸಿದ್ವು, ಒಪ್ಕೊಂತೀವಿ. ನಮಗೆ ಅದು ಮನೋರಂಜನಾ ಮಾಧ್ಯಮವಾಗಿ, ನಮ್ಮಲ್ಲಿ ಮೌಲ್ಯ ಬಿತ್ತುವ ಸಲುವಾಗಿ ಹುಟ್ಟಿಕೊಂಡಂತಹ ಈ ಕಥಾ ಸಾಹಿತ್ಯ ಇವತ್ತಿಗೂ ಕೂಡ ಮನೋರಂಜನಾ ಮಾಧ್ಯಮವಾಗಿಯೇ ಅದು ಬೆಳೆದು ಹೋಗ್ತಾ ಇದೆ. ನಮ್ಮ ಮಕ್ಕಳಿಗೆ ಕಥೆಗಳನ್ನು ಹೇಳಬೇಕು. ಇವತ್ತು ಬಹುದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮಕ್ಕಳ ಗಮನವನ್ನ ಕೇಂದ್ರೀಕರಿಸುವಲ್ಲಿ ಬಹಳಷ್ಟು ಜನ ಎಡಲ್ತಾ ಇದೀವಿ. ಅದಕ್ಕೆ ಮುಖ್ಯ ಕಾರಣನೇ ಆ ಮಕ್ಕಳು ತಮ್ಮ ಮನೆ ವಾತಾವರಣದಲ್ಲಿ ಮತ್ತು ಶಾಲೆ ವಾತಾವರಣದಲ್ಲಿ ಆಲಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ತೊಡಗದೇ ಇರೋದು ಕೂಡ ಒಂದು ಕಾರಣ ಆಗಿರಬಹುದು. ಅದರಿಂದ ಕಥೆಗಳನ್ನ ಕೇಳೋದ್ರ ಮೂಲಕ ನಮ್ಮ ಆಸಕ್ತಿ, ನಮ್ಮ ಅವಧಾನ ಅದೇನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಗಮನ ಕೇಂದ್ರೀಕರಿಸುವ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇಂತಹ ಕಥೆಗಳು. ದೇವತೆಗಳ, ಮನುಷ್ಯರ, ಪ್ರಾಣಿಗಳ, ಪಕ್ಷಿಗಳ, ಯಕ್ಷ ಯಕ್ಷಿಣಿಯರ, ಮತ್ತೆ ಅಸುರರ, ರಾಕ್ಷಸರ ಮುಂತಾದಂತಹ ಪಾತ್ರಗಳ ಮೂಲಕ ಕಥೆಗಳನ್ನ ವಿಸ್ತಾರತೆಯನ್ನ ಮಾಡ್ಕೊಳ್ತಾ ಹೋಗುತ್ತೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹ ಪಂಚತಂತ್ರದ ಕಥೆಗಳು ಎಲ್ಲರಿಗೂ ಇಷ್ಟವಾಗ್ತಕ್ಕಂಥ ಕಥೆಗಳು. ಅಬಾಲ ವೃದ್ಧರಿಗೂ, ಅಂದ್ರೆ ಪುಟ್ಟ ಬಾಲಕರಿಂದ ವಯಸ್ಸಾದಂತಹ ಮುದುಕರಿಗೂ, ವಯೋವೃದ್ಧರಿಗೂ ಕೂಡ ಅವು ಪ್ರಿಯ ಅನಿಸ್ತವೆ, ಹೆಚ್ಚಿಗೆ ಆಸಕ್ತಿಯನ್ನ ಕೆರಳಿಸ್ತವೆ. ವಸುಭಾಗ ಭಟ್ಟನ ಸಂಸ್ಕೃತದ ಪಂಚತಂತ್ರ ಕೃತಿಯನ್ನ ದುರ್ಗಸಿಂಹ ಕನ್ನಡಕ್ಕೆ ಅಳವಡಿಸಿ ಅದನ್ನು ಚಂಪೂ ಶೈಲಿಯಲ್ಲಿ ರಚನೆ ಮಾಡಿದನ್ನ ನಾಗಲಿ ಹೇಳಿದೆ. ಅಂತ ಪಂಚತಂತ್ರದ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದಂತಹ ಕೃತಿಗಳಲ್ಲಿ ಬಹಳ ಮುಖ್ಯ ಕೃತಿ ಯಾವುದಪ್ಪ ಅಂತಂದ್ರೆ ಅದು ದುರ್ಗಸಿಂಹನ ಕರ್ನಾಟ ಪಂಚತಂತ್ರಂ. ಹೌದಲ್ವಾ ಮಕ್ಕಳ? ಕನ್ನಡದ ಮೊದಲ ಗದ್ಯ ಕೃತಿ ಅಂದ ತಕ್ಷಣ ನಾವು ಯಾವ್ದನ್ನು ಹೇಳ್ತೀವಿ? ವೆರಿ ಗುಡ್, ವಡ್ಡಾರಾಧನೆ ಅಂತ ಹೇಳ್ತೀವಿ. ಹೌದಲ್ವಾ? ಕೆಲವೊಂದು ಕೃತಿಗಳು ಗದ್ಯ ಶೈಲಿಗೆ, ಕೆಲವೊಂದು ಪದ್ಯಕ್ಕೆ, ಕೆಲವೊಂದು ಚಂಪು ಶೈಲಿಗೆ ಹೆಚ್ಚು ಹೆಸರಾದಂಥವು. ಅಂಥದ್ರಲ್ಲಿ ಚಂಪು ಶೈಲಿಯಲ್ಲಿ ಹೆಚ್ಚು ಹೆಸರಾದಂತಹ ಕೃತಿ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಅನ್ನುವಂತಹ ಕೃತಿ. ಆ ಕೃತಿಯನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ಪಾಠದ ಪ್ರವೇಶವನ್ನು ಮಾಡೋಣ. ಗದ್ಯ. ವೃಕ್ಷ ಸಾಕ್ಷಿ ಅಂದ್ರೆ ಮರ ಸಾಕ್ಷಿಯನ್ನ ಹೇಳಿದ್ದು. ಮರದ ಸಾಕ್ಷಿ. ಮರಗಳನ್ನ ಅವುಗಳಿಗೆ ಮಾತಾಡಕ್ ಬರಲ್ಲ ಅಂತ ನಾನು ಹೇಳ್ತೀನಿ. ಹೌದಲ್ವಾ? ಮರಗಳಿಗೂ, ವೃಕ್ಷ ಅಂದ್ರೆ ಸಸ್ಯಗಳಿಗೂ ಜೀವ ಇದೆ. ಇದನ್ನು ತೋರಿಸ್ಕೊಟ್ಟವ್ರು ಯಾರು? ವೆರಿ ಗುಡ್, ಜಗದೀಶ್ ಚಂದ್ರ ಬೋಸ್. ಹೌದಲ್ವಾ?
ಹಾಗಾದ್ರೆ ಏನ್ ಸಾಕ್ಷಿ ಹೇಳ್ತು? ಸಾಕ್ಷಿ ಹೇಳಿದ್ದೋ ಹೇಳಿಸಿದ್ದೋ? ಅದೇ ಈ ಕಥೆಯ ಕೌತುಕ. ಆ ಕಥೆಯನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದೀವಿ. ಕಥೆಯನ್ನು ನೋಡ್ಕೊಳ್ಳಿ. ಮಥುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟ ಬುದ್ಧಿಯಂ ಇರುವರು ವಣಿಪುತ್ರ. ಮಥುರಾ ನಗರದಲ್ಲಿ ಧರ್ಮಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಎನ್ನುವಂತಹ ಇರುವರ ವಣಿಪುತ್ರ, ಇಬ್ಬರು ವಣಿಕ. ವಣಿಕ ಅಂತಂದ್ರೇನು? ವ್ಯಾಪಾರಿ ಅಂತ. ವಣಿಕ ಅಂದ್ರೆ ವ್ಯಾಪಾರಿಗಳು. ವಣಿಪುತ್ರ ವ್ಯಾಪಾರಿಗಳ ಮಕ್ಕಳು. ಪುದುವಿನೋಳ್ ಪರದು ಹೋಗಿ, ಪುದುವಿನೋಳ್ ಪರದು ಹೋಗಿ, ಅವರು ಗುಂಪಾಗಿ ಪರದು ಹೋಗಿ. ಪರದು ಅಂದ್ರೆ ದೇಶ ವಿದೇಶಗಳಿಗೆ ವ್ಯಾಪಾರಕ್ಕೋಸ್ಕರ ದೂರ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಪರದು ಹೋಗಿ ಪಿರಿದಪ್ಪ, ಪಿರಿದು ಅಂದ್ರೆ ಹಿರಿದು, ಹಿರಿದಾದಂತಹ ಪೊನ್ನ ಪಡೆದು. ಈಗ ನಮ್ಮಲ್ಲೂ ಕೂಡ ದೇಶ ವಿದೇಶಗಳಿಗೆ ಹೋಗ್ತಾರಲ್ವಾ, ವೈದ್ಯರಾದಂಥವರು, ಅಭಿಯಂತರಾದಂಥವರು, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ವ್ಯಾಪಾರ ಉದ್ದೇಶವನ್ನು ಇಟ್ಕೊಂಡು ಅಥವಾ ಹಣ ಗಳಿಸೋದಕ್ಕೋಸ್ಕರನೇ ಕೆಲವರು ದುಬೈ ಅಂತ ನಗರಗಳಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಆ ರೀತಿ ಇವರು ಇಬ್ಬರು ವ್ಯಾಪಾರಿಗಳ ಮಕ್ಕಳವರು. ಅವ್ರು ಏನ್ ಮಾಡಿದ್ರು? ಇಬ್ಬರು ಜೊತೆಯಾಗಿ ಒಂದ್ ಕಡೆ ದುಡ್ಕೊಂಡು ಬರೋಣ, ಚೆನ್ನಾಗಿ ಹಣ ಗಳಿಸ್ಕೊಂಡು ಬರೋಣ ಅಂತ ಹೇಳಿ ದೇಶ ಪಕ್ಕದ ದೇಶಕ್ಕೆ, ಪಕ್ಕದ ರಾಜ್ಯಕ್ಕೆ ಅಂದ್ರೆ ಆ ಸಾಮ್ರಾಜ್ಯದಿಂದ ಹೊರತಾಗಿ ಬೇರೆ ಕಡೆ ಹೋಗಿ ಒಟ್ಟಾಗಿ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ದುಡಿಮೆ ಮಾಡಿ ಸ್ವಲ್ಪ ಹಣವನ್ನ, ಪೊನ್ನ ಹಣವನ್ನ ಪಡೆದು ಮಗಳ್ದು ಮರಳಿ ಬಂದು ಮರಳಿ ವಾಪಸ್ಸಾಗಿ ನಿಜ ಜನ್ಮ ಭೂಮಿಯಪ್ಪ, ನಿಜ ಜನ್ಮ ಭೂಮಿಯಪ್ಪ, ತಮ್ಮ ನಿಜ ಜನ್ಮ ಭೂಮಿಯಾದಂತಹ, ತಾವು ಹುಟ್ಟು ಪಡೆದಂತಹ, ತಾವು ಬದುಕಿದಂತಹ ಭೂಮಿಯಪ್ಪ ಮಥುರಾಪುರದ ಬಹಿರ್ ಉದ್ಯಾನವನದೊಳಗೆ. ಅವರ ಜನ್ಮಭೂಮಿ ಯಾವುದು? ಮಥುರಾ ನಗರ. ಮಥುರಾ ನಗರಕ್ಕೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ಆ ಮಥುರಾ ನಗರದ ಹೊರಭಾಗದಲ್ಲಿ ಒಂದು ಉದ್ಯಾನವನವಿತ್ತು. ಬಹಿರ್ ಉದ್ಯಾನವನದೊಳಗೆ ಅಂತಿದೆ. ಬಹಿರ್ ಅಂತ ಹೊರಗಡೆ ಅಂತ. ಬಹಿರ್ ಅದೇ ಬಹಿರಂಗ ಅಂತರಂಗ ಅಂತ ನೋಡ್ರಿ. ಬಹಿರಂಗ ಅಂದ್ರೆ ಹೊರಗಿನದು, ಅಂತರಂಗ ಅಂದ್ರೆ ಒಳಗಿನದು. ಬಹಿರ್ ಅಂದ್ರೆ ಹೊರಗಿನ, ಉದ್ಯಾನವನದೊಳಗೆ. ಇನ್ನೇನ್ ಸಮೀಪಿಸಿದ್ರು ಏನನ್ನ? ಮಥುರಾಪುರವನ್ನ. ಬರ್ತಾ ಇರ್ಬೇಕಾದ್ರೆ ಇನ್ನು ಸ್ವಲ್ಪ ಮಥುರಾಪುರ ಇತ್ತು, ಅಷ್ಟೊತ್ತಾಗ್ಲೇ ಕತ್ಲಾಗಿತ್ತು, ಕತ್ಲಲ್ಲಿ ನಡೆಯೋದಕ್ಕಾಗಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲೇ ಹೊರಗಡೆ ಒಂದು ಉದ್ಯಾನವನದೊಳಗೆ ಬೀಡಂ ಬಿಟ್ಟಿದ್ದ ರಾತ್ರಿಯೋಳು, ಬೀಡಂ ಅಲ್ಲಿ ತಂಗಿದ್ರು, ಅಲ್ಲೇ ಉಳಿದುಕೊಂಡಿದ್ರು. ಎಲ್ಲಿ ಉಳಿದುಕೊಂಡಿದ್ರು? ಮಥುರಾ ನಗರದ ಹೊರಗಿರುವ ಬಹಿರ್ ಉದ್ಯಾನದಲ್ಲಿ, ಹೊರಗಿನ ಉದ್ಯಾನವನದಲ್ಲಿ ಅವರು ಉಳ್ಕೊಂಡಿದ್ರು. ಅರ್ಧರಾತ್ರಿಯೋಳು, ಅರ್ಧರಾತ್ರಿ ಆಗಿತ್ತು. ಆ ಕಾರಣದಿಂದ ಕತ್ತಲೆ ಆಗಿತ್ತು, ಆಯಾಸ ಆಗಿದೆ. ಇನ್ನ ಮುಂದಿನ ಪ್ರಯಾಣ ಬೇಡ, ಹತ್ರನೇ ಇರಬಹುದು, ಆದ್ರೆ ತುಂಬಾ ಆಯಾಸ ಆಗುತ್ತೆ. ಹೇಗಿದ್ರು ನಾವು ಹತ್ರನೇ ಬಂದಿದ್ದೀವಿ, ನಾಳೆ ಮುಟ್ಟು ಬಿಡ್ತೀವಿ, ಆರಾಮಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿ ಅಲ್ಲೇ ಅವರು ಉಳ್ಕೊಂಡು. ಎಲ್ಲಿ? ಬಹಿರ್ ಉದ್ಯಾನ. ಅರ್ಧರಾತ್ರಿಯೋಳು ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು. ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿ ಅಂತ ಇದೆ. ಧರ್ಮ ಬುದ್ಧಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಕ್ಕಂಥವನು, ಅವನು ದುಷ್ಟನಾದಂತಹ, ದುಷ್ಟ ಬುದ್ಧಿಯವನಾದಂತಹ, ದುರ್ಬುದ್ಧಿಯವನಾದಂತಹ ದುಷ್ಟ ಬುದ್ಧಿಯನ್ನ ಕರೆದು ಪೊನ್ನಂ ಪಚ್ಚಿಕೊಳ್ಳುವಂ ಏನೇ. ನೋಡಪ್ಪ, ನಾವು ಸಂಪಾದನೆ ಮಾಡಿ ಇಷ್ಟ ಹಣವನ್ನು ತಂದಿದ್ದೀವಿ, ಈ ಹಣ ಒಟ್ಟಿಗೆ ಇದೆ, ನಾವು ಒಟ್ಟಿಗೆ ದುಡಿಮೆ ಮಾಡಿದ್ದು,
ಒಟ್ಟಾಗಿ ಗಳಿಸಿದ್ದು. ಆದ್ರಿಂದ ಒಟ್ಟಾಗಿಯೇ ಇರುವಂತಹ ಈ ಹಣವನ್ನ ನಾವೀಗ ಊರನ್ನು ತಲುಪ್ತೀವಿ. ನಾನು ನನ್ನ ಮನೆಗೆ ಹೋಗ್ತೀನಿ, ನೀನು ನಿನ್ನ ಮನೆಗೆ ಹೋಗ್ತೀಯಾ. ಈ ಹಣವನ್ನ ಏನ್ ಮಾಡ್ಬೇಕು? ಹಂಚ್ಕೋಬೇಕು. ಹೊನ್ನನ್ನ ಪಚ್ಚಕೊಳ್ಳುವಂ ಏನೇ, ಹಂಚಿಕೊಳ್ಳೋಣ ಎಂದಾಗ ಏನೇ ಅದನ್ನ ಪದವನ್ನು ವಿಂಗಡಿಸೋದ್ಬೇಕು. ಪಚ್ಚುಕೊಳ್ಳುವಂ ಏನೇ ದುಷ್ಟ ಬುದ್ಧಿ. ಆಗ ದುಷ್ಟ ಬುದ್ಧಿ ಹೇಳ್ತಾರೆ ಏನಂತ, ಪಾಪ ಬುದ್ಧಿಯಾಗಲ್ ಬಗೆ ಇಂತೆಂದಂ. ಪಾಪ ಬುದ್ಧಿಯಾಗಲ್ ಬಗೆ, ಮೊದಲೇ ಅವನ ದುಷ್ಟ ಬುದ್ಧಿ, ಆಲೋಚನೆಗಳೆಲ್ಲ ದುಷ್ಟ ಸ್ವರೂಪದಲ್ಲೇ ಅವನ ಆಲೋಚನೆಗಳಿದ್ವು. ಮತ್ತಷ್ಟು ಪಾಪ ಬುದ್ಧಿ ಆಗುವ ಕಾರಣದಿಂದ ಅವನು ಈ ರೀತಿಯಾಗಿ ಹೇಳಿದಂತೆ. ಯಾವ ರೀತಿ ಹೇಳ್ದ? ಧರ್ಮ ಬುದ್ಧಿಗೆ ಒಂದು ಸಲಹೆ ಕೊಟ್ಟ. ಹಂಚ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ಧರ್ಮ ಬುದ್ಧಿ, ಅಲ್ಲಪ್ಪ ಹೀಗಾದ್ರೆ ಹೆಂಗೆ ಅಂತ ಒಂದು ಸಲಹೆ ಕೊಟ್ಟ. ಏನದು? ನಾವೀ ಪೊನ್ನಂ ಪಚ್ಚುಕೊಂಡು, ಪಚ್ಚು ಅಂದ್ರೆ ಹಂಚು ಅಂತ, ನಾವೀ ಹೊನ್ನನ್ನ ಪಚ್ಚುಕೊಂಡು ಹಂಚಿಕೊಂಡು, ಮನೆಯೋಳ್ ಮಕ್ಕಳೇ, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಿಮಗೆ ಪರಿಚಯ ಇದೆ ಅಲ್ವಾ? ಹೇಳ್ತೀರಾ? ಪ್ರಥಮ ಮ ಅರ್ಧಾಕ್ಷರ, ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂದಂ, ಚತುರ್ಥಿ ಗೇಕೆ, ಪಂಚಮಿ ಅತ್ತಣಿಂ ಇತ್ತಣಿಂ ದೆಸೆಯಿಂದಂ, ಷಷ್ಠಿ ಆ, ಸಪ್ತಮಿ ಒಳ್. ಮನೆಯ ಪ್ಲಸ್ ಒಳ್ ಮನೆಯೋಳ್. ಹಾಗಾದ್ರೆ ಇದು ಯಾವ ವಿಭಕ್ತಿ ಪ್ರತ್ಯಯವನ್ನ ಪ್ರತಿನಿಧಿಸುತ್ತೆ, ಯಾವುದನ್ನು ಹೊಂದಿದೆ ಅಂತಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ಪ್ರತಿನಿಧಿಸುತ್ತೆ. ಮಕ್ಕಳೇ, ನೀವು ಇದನ್ನ ಹಳೆಗನ್ನಡದಲ್ಲಿರೋದನ್ನ ಹೊಸಗನ್ನಡ ಮಾಡೋದು ಬಹಳ ಸುಲಭ. ಎಲ್ಲೆಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳಿದಾವೋ ಆ ಜಾಗದಲ್ಲಿ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಅದನ್ನೇ ಹಾಕ್ಬೇಕು. ಮತ್ತೆ ಸಪ್ತಮಿ ಇದ್ರೆ ಸಪ್ತಮಿನೇ ಹಾಕ್ಬೇಕು, ಪಂಚಮಿ ಇದ್ರೆ ಪಂಚಮಿನೇ ಹಾಕ್ಬೇಕು, ದ್ವಿತೀಯ ಇದ್ರೆ ದ್ವಿತೀಯನೇ ಹಾಕ್ಬೇಕು. ಈ ರೀತಿ ಹಾಕಿ ಬರ್ಕೊಂಡು ಬಂದ್ರೆ ಅಥವಾ ಈ ರೀತಿಯಾಗಿ ಅರ್ಥೈಸ್ಕೊಂಡ್ರೆ ನಿಮಗೆ ಹಳೆಗನ್ನಡನೂ ಕೂಡ ಹೊಸಗನ್ನಡವಾಗಿ ಕಾಣುತ್ತೆ. ಮನೆಯೋಳು ಅಂದ್ರೆ ಮನೆಯಲ್ಲಿ. ನಾವಿ ಪೊನ್ನಂ ಪಚ್ಚುಕೊಂಡು ಮನೆಯೋಳ್ ಸ್ವೇಚ್ಛೆಯಿಂದರ್ಪವರ್ ಅಲ್ಲಂ. ನೋಡಪ್ಪ, ನಾವು ಈ ಹಣವನ್ನೇನೋ ಈಗ ಹಂಚ್ಕೊಳ್ತೀವಿ, ಹಂಚ್ಕೊಳ್ಳೋಣ. ಹಂಚ್ಕೊಂಡು ಮನೆಯಲ್ಲಿ ಮನೆಗೆ ಹೋಗ್ಬಿಟ್ಟು ನಾವು ಸ್ವೇಚ್ಛೆಯಿಂದ ಇರುವವರೇ, ನಾವು ಈ ಹಣವನ್ನು ಹೇಗ್ ಬೇಕಾ ಹಾಗೆ ಖರ್ಚು ಮಾಡ್ತಕ್ಕಂಥವರೇ, ಖರ್ಚು ಮಾಡ್ಬಿಡೋಣ, ಎಲ್ಲ ಖಾಲಿ ಮಾಡ್ಬಿಡೋಣ ಅಂತವ್ರ ನಾವು ಅಲ್ಲ ಅಲ್ತಾನೆ. ಮತ್ತಂ ಈಗೇನೋ ತಗೊಂಡು ಹೋಗ್ತೀವಿ, ಹಣ ಇದೆ ಅಂತ ಹೇಳಿ ಎಲ್ಲ ಹಣವನ್ನ ಸ್ವೇಚ್ಛೆಯಿಂದ, ಸ್ವೇಚ್ಛೆ ಅಂತ ಬಂತು ಮಕ್ಕಳೇ ಪದ. ಸ್ವೇಚ್ಛೆ ಅಂದ್ರೆ ಗೊತ್ತಾ? ಇಷ್ಟ ಬಂದ ಹಾಗೆ ಅಂತ. ನಿಮಗೇನಾದ್ರೂ ಹಣವನ್ನ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ಮನಸ್ಸೋ ಇಚ್ಛೆ. ಈಗ ಪ್ರವಾಸಕ್ಕೆಲ್ಲ ಬರ್ತೀರಲ್ವಾ, ಅಪಾರ ಹಣ ತಂದಿರ್ತೀರ, 1,000 2,000 ತಂದಿರ್ತೀರ, ಪ್ರವಾಸಕ್ಕೆ ಹೋಗ್ತಿರ್ತೀರ. ಅಲ್ಲಿ ಏನಾದ್ರೂ ಆಕರ್ಷಣೀಯ ವಸ್ತುಗಳು ಕಂಡುವಪ್ಪ ಅಂದ್ಬಿಟ್ರೆ, ಮತ್ತೆ ತಿನ್ನುವಂತಹ ವಸ್ತುಗಳು ಕಂಡುವಪ್ಪ ಅಂದ್ಬಿಟ್ರೆ, ಆ ದುಡ್ಡು ಎಲ್ಲಿವರೆಗೆ ಇರುತ್ತೋ ಅಲ್ಲೇವರೆಗೆ ನಿಮ್ಮ ಜೀವ ಏನ್ ಮಾಡ್ತಿರುತ್ತೆ? ಹವಣಿಸ್ತಾ ಇರುತ್ತೆ. ಅದ್ ಬೇಕು, ಇದು ಬೇಕು, ಅದನ್ನ ತಗೋಣ, ಇದನ್ನ ತಗೋಣ. 2ನೇ ದಿವಸಕ್ಕೆ ಹಣನ ಖಾಲಿ ಮಾಡ್ಕೊಂಡು 3ನೇ ದಿವಸಕ್ಕೆ ಬೇರೆ ಕೇಳ್ತೀರ. ಹಣ ಇದ್ರೆ ಹಾಗೆ ತಾನೆ. ಸ್ವೇಚ್ಛೆಯಿಂದ ಅಂದ್ರೆ ನಮಗೆ ಇಷ್ಟ ಬಂದಂಗೆ ಆಡಿಸ್ಬಿಡುತ್ತದೆ. ಇಷ್ಟ ಬಂದದ್ದೆಲ್ಲ ತಗೋಬೇಕು, ಇಷ್ಟ ಬಂದದ್ದೆಲ್ಲ ಪಡೀಬೇಕು, ಆ ವಸ್ತು ನನ್ನದಾಗಬೇಕು. ಹೌದಾ? ಹಣ ಅಂದ್ರೆ ಹಣನು ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಣದ ಮೇಲೆ ಯಾರಿಗೂ ಮೋಹ ಇಲ್ಲ, ಎಲ್ಲರಿಗೂ ಮೋಹ. ಕೆಲವರಿಗೆ ಕಡಿಮೆ ಮೋಹ, ಕೆಲವರಿಗೆ ಹೆಚ್ಚೆಚ್ಚು ಮೋಹ. ಹಣದ ಬಗ್ಗೆ ಮೋಹ ಇಲ್ಲದೆ ಇರೋರು ಪ್ರಪಂಚದಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ಬದುಕಬೇಕು ಅಂದ್ರೆ ಹಣ ಬೇಕು, ಅಂತಹ ಪರಿಸ್ಥಿತಿ. ನೋಡಪ್ಪ, ನಾವೀಗೇನೋ ಹಂಚ್ಕೊಂಡು ಬಿಡ್ತೀವಿ,
ಹಂಚ್ಕೊಂಡು ಮನೆಗೆ ಹೋಗಿ ನಮ್ಮ ಇಚ್ಛೆ ಬಂದ ಹಾಗೆ ಹಣ ಖರ್ಚು ಮಾಡ್ತಕ್ಕಂಥವ್ರಂತೂ ನಾವಲ್ಲ. ಯಾಕಲ್ಲ? ಮತ್ತೆ ಅಂದ್ರೆ ಅಂದ್ರೆ ಪುನಃ ಪೊರದು ಹೋಗಲ್ ಬೇಕು ಅದು ಕಾರಣದಿಂ. ಮತ್ತಷ್ಟೇ ಅಲ್ಲಪ್ಪ, ಮತ್ತೆ ಪರದು ವಿದೇಶಗಳಿಗೆ ಮತ್ತೆ ವ್ಯಾಪಾರಕ್ಕಾಗಿ ಹೋಗಲ್ಬೇಕು, ಹೋಗಲೇಬೇಕು, ವ್ಯಾಪಾರ ಮಾಡಕ್ ಹೋಗ್ಬೇಕು. ಆ ಕಾರಣದಿಂದ ನಿನಗಂ ಯನಗಂ ಬೀಯಕ್ಕೆ, ನಿನಗೆ ಮತ್ತೆ ನನಗೆ, ಬೀಯಕ್ಕೆ, ಬೀಯ ಅಂತಿದೆ ಹೌದಲ್ವಾ? ಬೀಯ ವ್ಯಯ, ಬೀಯ ಮತ್ತೆ ವ್ಯಯ ಏನಿದು ತತ್ಸಮ ಮತ್ತೆ ತದ್ಭವಗಳಿಗೆ ಉದಾಹರಣೆ. ಬೀಯ ವ್ಯಯ. ಮತ್ತೆ ನಾವೇನೋ ಹಂಚಿಕೊಂಡು ಸ್ವೇಚ್ಛೆಯಿಂದ ಖರ್ಚು ಮಾಡಿಬಿಟ್ರೆ ಮತ್ತೆ ಕೆಲಸ, ನಾವು ವ್ಯಾಪಾರಕ್ಕೆ ಹೋಗೋದಕ್ಕೆ, ವ್ಯಾಪಾರ ಖರ್ಚು ಮಾಡೋದಕ್ಕೆ, ನಾವು ವ್ಯಾಪಾರಕ್ಕೆ ಹೋಗೋದಕ್ಕೆ ಹಣ ಎಲ್ಲಿರುತ್ತೆ? ನಮ್ಮ ಬೀಯಕ್ಕೆ, ನಮ್ಮ ವ್ಯಯಕ್ಕೆ, ನಮ್ಮ ಖರ್ಚಿಗೆ. ಈಗ ನಮಗೆ ಎಷ್ಟು ಬೇಕು, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಎಷ್ಟು ಖರ್ಚಿಗೆ ಹಣ ಬೇಕಾಗುತ್ತೆ. ಈಗ ಎಷ್ಟು ಸುಮಾರು ಒಂದು ಮಾಸ ಇರ್ತೀವಿ ಅಂತಂದ್ರೆ, ಆ ಮಾಸಕ್ಕೆ ಅಂದ್ರೆ ತಿಂಗಳು ಇರ್ತೀವಿ ಅಂತಂದ್ರೆ ತಿಂಗಳಿಗೆ ಎಷ್ಟು ಹಣ ಖರ್ಚಿಗೆ ಬೇಕು, ಎಷ್ಟು ಹಣ ನಮಗೆ ಅವಶ್ಯಕತೆ ಇಲ್ಲ, ಅಷ್ಟು ಹಣವನ್ನ, ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನ ತಕ್ಕಿನಿತು ಪೊನ್ನಂ ಕೊಂಡು, ಎಷ್ಟು ಬೇಕೋ ಹಣವನ್ನ ನಾವು ತಗೊಳ್ಳೋಣ. ಮಿಕ್ಕ ಪೊನ್ನನ್, ಉಳಿದಂತಹ ಹಣ ಇರುತ್ತಲ್ಲ, ಈಗ ನಾವು ಬೇಕಾದಷ್ಟನ್ನು ತಗೊಳ್ತಾ ಇದ್ದೀವಿ, ಇನ್ನ ಉಳಿಯುತ್ತಲ್ಲ ಆ ಹಣವನ್ನ ಎಲ್ಲವನ್ನ ಇಲ್ಲಿಯೇ ಮಡಗುವಂ ಏನೇ, ಎಲ್ಲವನ್ನ ಇಲ್ಲಿಯೇ ಮಡಗುವಂ, ಮಡಗೋದು ಅಂತ ಕರೀತೀವಿ, ಇಡೋದು ಅಂತ. ಮಡಗೋದು ಅಂತ ಮಂಡ್ಯ ಭಾಷೆ ಜಾಸ್ತಿ ಬಳಸ್ತಾರ, ಮಡಗೋದು ಅಂತ ಅಂದ್ರೆ ಇಡೋದು, ಇಲ್ಲೇ ಬಚ್ಚಿಡೋಣ. ಏನೇ ಎಂದಾಗ ಧರ್ಮ ಬುದ್ಧಿ ಆ ಪಾಪ ಕರ್ಮನಂ ತನ್ನ ಮನದನ್ನನ್ ಎಂದೇ. ಧರ್ಮ ಬುದ್ಧಿಗೆ ಕೆಟ್ಟ ಯೋಚನೆನೇ ಬರಲಿಲ್ಲ. ಹಾಗೆ ಒಳ್ಳೆಯದನ್ನ ಯೋಚನೆ ಮಾಡೋರಿಗೆ ಒಳ್ಳೆ ಯೋಚನೆಗಳೇ ಬರ್ತವೆ ಹೊರತು ಕೆಟ್ಟ ಯೋಚನೆಗಳು ಬರಲ್ಲ. ಯಾವಾಗಲೂ ಋಣಾತ್ಮಕವಾಗಿ ಯೋಚನೆ ಮಾಡೋರಿಗೆ ಋಣವಾದಂತಹ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳೇ ಬರ್ತವೆ ಹೊರತು ಸಕಾರಾತ್ಮಕ ಯೋಚನೆಗಳು ಬರಲ್ಲ. ಹಾಗೆ ಪಾಪ ಧರ್ಮ ಬುದ್ಧಿ ಯಾವತ್ತೂ ಕೇಳ್ ಮಾಡುವಂತವನಲ್ಲ, ಕೆಟ್ಟದ್ದನ್ನ ಆಲೋಚನೆ ಮಾಡುವಂತವನು ಅಲ್ಲ. ಹೇಳ್ತಾ ಇರೋನು ಪಾಪ ಬುದ್ಧಿ, ಆದ್ರೆ ಅವನ ಮನಸ್ಸಿನಲ್ಲಿ ಪಾಪ ಕರ್ಮ ಬರಲಿಲ್ಲ. ಏನೋ ಹೇಳ್ತಾ ಇದ್ದಾನಲ್ಲ, ಒಳ್ಳೆ ಸಲಹೆನೇ ಹೇಳ್ತಾ ಇದ್ದಾನಲ್ಲ, ಹೌದಲ್ವಾ? ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಅವನು ನನ್ನ ಮನದನ್ನ ಎಂದೆ. ಮನದನ್ನ ನನ್ನ ಗೆಳೆಯ, ಆತ್ಮೀಯ ಸ್ನೇಹಿತ, ನನ್ನ ಆತ್ಮೀಯ ಸ್ನೇಹಿತ ನನ್ನ ಒಳ್ಳೆದಿರ್ತಾನೆ ಹೇಳುದು ಅಂತ ಬಗೆದು ಭಾವಿಸಿ ತಿಳಿದುಕೊಂಡು ಒಡಂಬಟ್ಟೊಂದು, ಅದಕ್ಕೆ ಒಡಂಬಟ್ಟು ಒಪ್ಪಿಕೊಂಡು ಒಂದು ಮಹಾ ವಟವಿಟಪಿಯ ಕೆಲದೋಡು. ಮಹಾ ವಟವಿಟಪಿ, ವಟವಿಟಪಿ ಅಂದ್ರೆ ಪೊಟರೆಯನ್ನ ಹೊಂದಿದಂತಹ ಅಶ್ವತ್ಥ ಮರ. ಸಾಮಾನ್ಯವಾಗಿ ಆಲದ ಮರ, ಅಶ್ವತ್ಥ ಮರಗಳು ಪೊಟರೆಯನ್ನ ಹೊಂದಿರ್ತವೆ. ಆ ಗೂಡುಗಳಲ್ಲಿ ಗೂಬೆಯಂತಹ ಸಣ್ಣ ಪುಟ್ಟ ಪಕ್ಷಿಗಳು ಅಥವಾ ನಿಶಾಚರಿಗಳು ಹೆಚ್ಚಾಗಿ ವಾಸ ಮಾಡ್ತಾರೆ. ಪೊಟರೆಯನ್ನ ಅಂದ್ರೆ ಅದರ ಬುಡಭಾಗ ತುಂಬಾ ಅಗಲವಾಗಿರೋದ್ರಿಂದ ಮತ್ತೆ ಚಿಕ್ಕ ಪುಟ್ಟ ಪೊಟರೆಗಳು ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ವಾಸ ಮಾಡೋದಕ್ಕೆ ಸ್ವಲ್ಪ ಜಾಗ ಸಿಕ್ಕಂಗೆ ಆಗುತ್ತೆ. ಅಂತಹ ಒಂದು ವಟವಿಟಪಿಯ ಪೊಟರೆಗಳಿರುವಂತಹ ಒಂದು ಮರ, ಅಶ್ವತ್ಥ ಮರ. ಕೆಳಭಾಗದಲ್ಲಿ ಪೊನ್ನಂ ಪೂಳ್ದು, ಹೊನ್ನನ್ನ ತೆಗೆದುಕೊಂಡು ಏನ್ ಮಾಡಿದ್ರು? ಪೂಳ್ದು, ಹೂತ್ರು. ಮಣ್ಣನ್ನ ತೆಗೆದು ಗುಂಡಿಯನ್ನ ಮಾಡಿ ಅದನ್ನ ಇಟ್ಟು ಮತ್ತೆ ಮಣ್ಣನ್ನ ಮುಚ್ಚಿದ್ರು.
ಮರುದಿವಸಂ ಇರುವರು, ಮಾರನೇ ದಿವಸ. ಹಾಗಾದ್ರೆ ಇದು ಆಗಿದ್ದು ಯಾವ ದಿವಸ? ಅವರೇನು ಬಹಿರ್ ಉದ್ಯಾನಕ್ಕೆ ಬಂದಿದ್ರು, ಮಧ್ಯರಾತ್ರಿ ಆಗಿತ್ತು, ಆಗ ಅಲ್ಲೇ ತೀರ್ಮಾನಿಸಿದ್ದು. ಮಾರನೇ ದಿವಸ ತಮ್ಮ ಮಥುರಾ ನಗರಕ್ಕೆ ಹೋಗೋರಿದ್ರು ಅವರು. ಆದ್ರೆ ದುಷ್ಟ ಬುದ್ಧಿ ಕೊಟ್ಟಂತಹ ಸಲಹೆ, ಯಾರು ಈ ಸಲಹೆ ಕೊಟ್ಟಿದ್ದು ಅಂತಂದ್ರೆ ದುಷ್ಟ ಬುದ್ಧಿ. ಹಂಚಿಕೊಳ್ಳೋಣ ಅಂತ ಹೇಳಿದ್ಯಾರು? ಧರ್ಮ ಬುದ್ಧಿ. ಆದ್ರೆ ದುಷ್ಟ ಬುದ್ಧಿಯ ಸಲಹೆಯನ್ನ ನಿರಾಕರಿಸಲ್ಲ ಧರ್ಮ ಬುದ್ಧಿ. ಹೌದು, ನೀನು ಹೇಳೋದು ಸರಿ ಅಂತೇಳಿ ಒಪ್ತಾನೆ. ಹಾಗಾಗಿ ಗುರುತಿಗೆ ಎಲ್ಲೆಲ್ಲೋ ಮುಚ್ಚಿಡಕ್ಕಾಗತ್ತಾ? ಅದಕ್ಕೊಂದು ಗುರುತು ಯಾವುದು? ಮಹಾ ವಟವಿಟಪಿ, ಮಹಾ ಬೃಹತ್ತಾದಂತಹ ವಟವಿಟಪಿ, ವಟರೆಯನ್ನು ಹೊಂದಿದಂತಹ ಒಂದು ಮರದ ಕೆಳಗೆ, ಅಶ್ವತ್ಥ ಮರದ ಕೆಳಗೆ ಅದನ್ನ ಇಟ್ಟು ಮರು ದಿವಸ, ಮಾರನೇ ದಿವಸ ಬೆಳಗಾಯಿತು. ಇರುವರು, ಇಬ್ಬರು. ಪೊಳಲಂ ಪೊಪ್ಪು, ಪೊಳಲು. ಪೊಳಲು ಪೊಳಲು ಅಂದ್ರೆ ಪಟ್ಟಣವನ್ನ, ಯಾವುದನ್ನ? ಮಥುರಾ ನಗರವನ್ನ. ಪೊಕ್ಕು, ಹೊಕ್ಕಿದ್ರು, ಪ್ರವೇಶಿಸಿದ್ರು. ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತಿರುವುದು. ಇಷ್ಟ ವಿಷಯ, ತಮ್ಮ ಇಷ್ಟ ಬಂದಂತಹ ವಿಷಯಗಳ, ಅಂದ್ರೆ ತುಂಬಾ ದಡದು ಬಂದಿದ್ರು, ಆಯಾಸಗೊಂಡು ದುಡಿದು ಬಂದಿದ್ರು, ಕಷ್ಟಪಟ್ಟು ವ್ಯಾಪಾರ ಮಾಡಿ ಗಳಿಸಿ ಬಂದಿದ್ರು. ಹಣ ಗಳಿಕೆ ಮುಗಿತು. ತನ್ನ ಸಂಸಾರದ ಜೊತೆಗೆ, ತಮ್ಮ ಕುಟುಂಬದ ಜೊತೆಗೆ ವಿನೋದವಾಗಿ ಕಾಲ ಕಳೆಯೋ ದೃಷ್ಟಿಯಿಂದ ಬಂದಿದ್ರು. ಹಾಗಾಗಿ ತಮ್ಮ ಸಂಸಾರದಲ್ಲಿ ತಮಗಿಷ್ಟ ಬಂದ ವಿಷಯಗಳಲ್ಲಿ ಸುಖಗಳನ್ನು ಆರಾಮಾಗಿ ನೆಮ್ಮದಿಯಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಸಂತೋಷವಾಗಿ ಕುಟುಂಬದ ಜೊತೆಗೆ ಕಾಲವನ್ನ ಕಳೀತಾ ಇದ್ರು. ಅನುಭವಿಸುತ್ತಿದ್ದು, ಈ ರೀತಿ ಸಂತೋಷವಾಗಿ ಕಾಲವನ್ನ ಕಳೀತಾ ಇರಬೇಕಾದ್ರೆ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ವಂಚಿಸಿ ವಂಚಿಸಿ ಭಂಚಿಸಿ ತತ್ಸಮ ತದ್ಭವ. ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನ ವಂಚಿಸಿ, ದುಷ್ಟ ಬುದ್ಧಿ ಮೊದಲೇ ದುಷ್ಟ ಬುದ್ಧಿ, ಧರ್ಮ ಬುದ್ಧಿಯನ್ನ ವಂಚಿಸಿ, ಮೋಸ ಮಾಡಿ, ಅವನಿಗೆ ವಂಚನೆಯನ್ನ ಮಾಡಿ, ಕಪಟತನವನ್ನ ಮಾಡಿ. ಹೋಗಿ, ಎಲ್ಲಿಗೆ ಹೋಗಿ? ಹೋಗಿ ಹೋಗಿ. ಹಕಾರ ಪ್ರಯೋಗ ಇದೆ ಮಕ್ಕಳೇ. ಹಕಾರ ಪ್ರಯೋಗ ಈಗಿದೆ. ಹಿಂದಿನ ಹಳೆಗನ್ನಡ ನಡುಗನ್ನಡಗಳಲ್ಲಿ ಹೆಚ್ಚಾಗಿ ಪಕಾರ ಪ್ರಯೋಗ ಇತ್ತು. ನಾವು ಅದನ್ನ ಸಮರ್ಥನೆ ಕೂಡ ಮಾಡಬಹುದು. ಹುಳಿ ಒಗರೆ ಇದೆಯಲ್ಲ, ಅದನ್ನ ನಾವು ಇವತ್ತಿಗೂ ಪುಳಿಯೋಗರೆ ಅಂತಾನೆ ಕರಿತೀವಿ. ಹುಳಿ ಅಂತಂದ್ರೆ ಹುಳಿ ಅಂತಾನೆ ಅರ್ಥ. ಅದೊಂದನ್ನ ಇವತ್ತಿಗೂ ಅದೇ ರೀತಿ ಬಳಸ್ತಾ ಇದ್ವಿ. ಬಾಕಿಯನ್ನೆಲ್ಲ ಹಕಾರ ಪ್ರಯೋಗ ಮಾಡ್ತಾ ಇದ್ವಿ. ಹೋಗಿ ಅಂದ್ರೆ ಹೋಗಿ, ಪಾಲು ಅಂದ್ರೆ ಹಾಲು, ಪೆಣ್ಣು ಅಂದ್ರೆ ಹೆಣ್ಣು. ಹಕಾರ ಪ್ರಯೋಗ ಈಗ ಮಾಡ್ತಾ ಇದ್ವಿ. ಆ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನ ವಂಚಿಸಿ ಅವನಿಗೆ ಮೋಸ ಮಾಡಿ ಹೋಗಿ ಪೊನ್ನನ್ ಎಲ್ಲ ಮಂಕೊಂಡು ಬಚ್ಚಿಟ್ಟಿರೋದು ಗೊತ್ತಿತ್ತಲ್ವಾ? ಆ ಬಚ್ಚಿಟ್ಟಿರುವಂತಹ ಹೊನ್ನನ್ನ, ಆ ಜಾಗನ ತೆಗೆದು, ಅಂದ್ರೆ ಆ ಕುಳಿಯನ್ನ ತೋಡಿ ಇಟ್ಟಂತಹ ಜಾಗದಲ್ಲಿ ಆ ಹೊನ್ನೇನಿತ್ತು ಅದನ್ನ ತೆಗೆದುಕೊಂಡು ಕುಳಿಯ ಮುನ್ನಿನಂತೆ ಪೂಳ್ದು, ಆ ಕುಳಿಯನ್ನ, ಗುಂಡಿಯನ್ನ ಮುನ್ನಿನಂತೆ, ಮುಂಚೆಯಂತೆಯೇ ಪೂಳ್ದು, ಮತ್ತೆ ಹೂಳಿ ಸರಿ ಮಾಡಿ ಮಣ್ಣನ್ನು ಮುಚ್ಚಿ ಗೊತ್ತಾಗಬಾರ್ದು ಯಾರು ತಗೊಂಡು ಹೋಗಿದ್ದಾರೆ ಅಂತ. ಆ ರೀತಿ ಪೂಳ್ದು ಕೆಲವಾನು ದಿವಸಕ್ಕೆ, ಸ್ವಲ್ಪ ದಿನಗಳು ಕಳೆದು, ಸ್ವಲ್ಪ ದಿನಗಳು ಮುಗಿದು, ಆ ದಿವಸಕ್ಕೆ ಕೆಲ ದಿನಗಳು ಕಳೆದ ನಂತರ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಒಂದು, ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ನಮ್ಮ ಗ್ರಾಮ್ಯ ಭಾಗದಲ್ಲಿ ಕರೀತಾರೆ. ಇವನೇ ಹೋದ, ಧರ್ಮ ಬುದ್ಧಿ ಹತ್ರ ಹೋದ. ಏನಂತ ಹೇಳ್ತಾನೆ ಅವನು? ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಒಂದು ಅಂದ್ರೆ ಬಂದು, ಬೀಯಕ್ಕೆ ಪೊನ್ನಿಲ್ಲ ಇನ್ನು, ಪೊನ್ನಿಲ್ಲ ಇನ್ನು. ಬೀಯಕ್ಕೆ ನಾನು ನೋಡಪ್ಪ, ನನ್ನ ಹತ್ರ ಖರ್ಚು ಮಾಡೋದಕ್ಕೆ ಹಣ ಇಲ್ಲ, ಇದ್ದಂತಹ ಹಣ ಎಲ್ಲ ಖರ್ಚಾಗೋಯ್ತು, ಖರ್ಚಿಗೆ ಹಣ ಇಲ್ಲ. ಕಿರಿದು ಪೊನ್ನ ತೆಗೆದುಕೊಳ್ಳುವ ಬನ್ನಿ ಎಂದೊಡ ಒಡಗೊಂಡು ಬಾ, ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬರೋಣ, ಕೂತಿದ್ವಲ್ಲ, ಮತ್ತೆ ನೀನು ನಾನು ತಾನೇ ಕೂತಿದ್ದರು, ತಗೊಂಡ್ ಬರ ಬಾ ಅಂತ ಹೇಳಿದಾಗ ಧರ್ಮ ಬುದ್ಧಿ ಪಾಪ ಅದೇನು ಗೊತ್ತಿಲ್ಲ. ಆತೇನ್ ಮಾಡ್ತಾನೆ, ಹೌದಾ ಸರಿ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಬಂದು ಹೋಗಿ ಪೂಳ್ದಡೆಯೋಳು, ಕೂತಿದ್ದಂತಹ ಜಾಗದಲ್ಲಿ, ಪೂಳ್ದಡೆಯೋಳು ಅದು ಕೂತಿದ್ರಲ್ಲ ಆ ಜಾಗದಲ್ಲಿ
ಪೊನ್ನಂ ಕಾಣದೆ ಹುಡುಕ್ತಾರೆ, ಹೊನ್ನು ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ ಗೊತ್ತಾಯ್ತಲ್ಲ, ಯಾಕೆ ಸಿಗ್ಲಿಲ್ಲ. ಆದ್ರೆ ಧರ್ಮ ಬುದ್ಧಿಗೆ ಅದು ಗೊತ್ತಿಲ್ಲ. ಇನ್ನು ಉಸಿರದಿರ್ದೊಡೆ, ಆಗ್ಲೇ ಹೇಳಿದ್ದು ಗಾದೆ ಮಾತು ಈಗ ಸಮಂಜಸ ಅನ್ಸುತ್ತೆ. ಓ, ಇನ್ನೂ ಮಾತಾಡದೆ ಇದ್ರೆ ಅನೃತಂ ತನ್ನ ಮೇಲೆ ವರ್ಪುದು ಎಂದು, ಅನೃತ ಈ ಕಳ್ಳತನದ ಆರೋಪ ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ದುಷ್ಟ ಬುದ್ಧಿ ಏನ್ ಮಾಡ್ತಾರೆ, ಸುಮ್ಮನಿರೋದು ಬೇಡ, ಕಳ್ಳ ಮನಸ್ಸು ಉಳ್ಳುಳಿಗೆ ಅಂತ ಹೇಳಿದ್ನಲ್ವಾ, ಇನ್ನು ಸುಮ್ಮನಿರೋದು ಬೇಡ, ಸುಮ್ಮನಿದ್ರೆ ನನ್ನ ಮೇಲೆ ಆಪಾದನೆ ಬರುತ್ತೆ ಅಂತ ಹೇಳಿ ಭಾವಿಸಿ ವರ್ಪುದು ಎಂದು ಪೊನ್ನನ್ನೆಲ್ಲಮಂ ನೀನೆ ಕೊಂಡೆ ಎಂಬುದು. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿಟ್ಟಂತಹ ಹೊನ್ನನ್ನ ನೀನೇ ಎಲ್ಲ ಏನ್ ಮಾಡಿದ್ಯಾ, ಕೊಂಡು ಹೋಗಿದ್ಯಾ, ತೆಗೆದುಕೊಂಡು ಹೋಗಿದ್ಯಾ, ನನಗೆ ಮೋಸ ಮಾಡಿದ್ಯಾ. ಅವನು ಹೇಳದೇ ಇದ್ರೆ ಅನೃತ, ಆ ಕಳ್ಳತನದ ಆರೋಪ ಮತ್ತೆ ವಾಪಸ್ಸು ಇವನ ಮೇಲೆ ಬರ್ತಾ ಇತ್ತು, ದುಷ್ಟ ಬುದ್ಧಿ ಮೇಲೆ ಬರ್ತಾ ಇತ್ತು. ಓಹೋ, ಇನ್ನು ಸುಮ್ಮನಿರೋದು ಬೇಡ, ಸುಮ್ಮನಿದ್ರೆ ಕೆಟ್ಟೋಗುತ್ತೆ ಅಂತ ಹೇಳಿ ಕಳ್ಳತನದ ಆರೋಪವನ್ನ ಯಾರ ಮೇಲೆ, ಧರ್ಮ ಬುದ್ಧಿಯ ಮೇಲೆ ದುಷ್ಟ ಬುದ್ಧಿಯೇ ಹೊರಿಸ್ತಾ ಇದ್ದಾನೆ. ನನ್ನ ಹಣವನ್ನೆಲ್ಲ ನೀನು ತೆಗೆದುಕೊಂಡಿದೀಯ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾನೆ. ನಂತರ ಏನಾಯ್ತು, ಏನಾಗುತ್ತೆ ಮುಂದೆ ಅನ್ನೋದನ್ನ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಅರ್ಥವಾಯ್ತಾ? ನೀವೀಗ ನಾನು ಆಗ್ಲೇ ಹೇಳಿದ್ನಲ್ವಾ, ಎಲ್ಲೆಲ್ಲಿ ವಿಭಕ್ತಿ ಪ್ರತ್ಯಯಗಳು ಪದಗಳಿಗಿದಾವೋ ಅಲ್ಲಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳಿರುವಂತಹ ಜಾಗದಲ್ಲಿ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ಹಾಕೊಂಡು ನೀವು ಬರ್ಕೊಂಡು ಬರೋದು ನಿಮಗೆ ಮುಂದಿನ ತರಗತಿಗೆ ಬರಬೇಕಾದ್ರೆ ತರೋದು ಇಂದಿನ ಮನೆಗೆಲಸ. ಅರ್ಥವಾಯ್ತಾ? ಧನ್ಯವಾದಗಳು.